ಏನು ಬ್ಯಾಗ್ 2 ಬ್ಯಾಗ್ ಹಾಕಿ ಲಗೇಜ್ ಹಾಕಿ ಮಕ್ಕಳಿಗೆ ಬೆನ್ನಿಗೆ ಗೂನ್ ಬೀಳೋ ತನಕ ಮಕ್ಕಳನ್ನ ನೇತ್ಕೊಂಡು ಕಳ್ಸೋದು ಅಷ್ಟೇ ಅಲ್ಲ, ಕೊಡುವಂತ ಶಿಕ್ಷಣದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ಕೊಡಬೇಕು. ಜೊತೆಗೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಸಂಪೂರ್ಣವಾಗಿ ಓದು 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 ಅಂತ ಅಂದ್ಬಿಟ್ಟು ಅವರೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆಟ ಪಾಠಗಳು ಎಲ್ಲರೂ ಸಹ ಮರ್ತ್ಬಿಟ್ಟಿರ್ತಾರೆ. ಹಾಗಾಗಿ ಪೋಷಕರು ಅಂತವರು ಮಕ್ಕಳ ಒಂದು ಆಸಕ್ತಿಗೆ ಅನುಗುಣವಾಗಿ ತಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಮಾಡಿಸ್ಬೇಕು. ಯಾಕೆ ಅಂತಂದ್ರೆ ಮಕ್ಕಳಲ್ಲಿ ಡಾಕ್ಟರ್ ಆಗೋದು, ಇಂಜಿನಿಯರ್ ಆಗೋದು, ಲಾಯರ್ ಆಗೋದು ಅಷ್ಟೇ ಅಲ್ಲ ಶಿಕ್ಷಣ ವ್ಯವಸ್ಥೆ. ಇವತ್ತು ರಾಜ್ಯದಲ್ಲಿ ಸಮಗ್ರ ಶಿಕ್ಷಣ ವ್ಯವಸ್ಥೆ ಹೊಂದಿದೆ. ಹಾಡುಗಾರಿಕೆನೂ ಸಹ ಒಂದು ಶಿಕ್ಷಣ, ಡ್ಯಾನ್ಸ್ ಮಾಡೋದು ಸಹ ಒಂದು ಶಿಕ್ಷಣ, ಕರಾಟೆನೂ ಸಹ ಒಂದು ಶಿಕ್ಷಣ. ಒಂದು ಮಕ್ಕಳ ಆಸಕ್ತಿಗೆ ಪೋಷಕರು ಅನುಗುಣವಾದ ಶಿಕ್ಷಣ ವ್ಯವಸ್ಥೆಯನ್ನು ಕೊಟ್ಕೊಂಡು ಬಂದಂತಲ್ಲಿ ಆ ಮಕ್ಕಳ ಒಂದು ಯಾವುದೇ ಒಂದು ಆಸಕ್ತಿ ವಿಚಾರವನ್ನ ಸಂಪೂರ್ಣವಾಗಿ ಅಧ್ಯಯನ ಮಾಡಿದಲ್ಲಿ ಆ ಮಕ್ಕಳ ಒಂದು ಪೂರಕ ದೃಷ್ಟಿಗೆ ಅನುಕೂಲ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕರೆಸಿ ನನ್ನ ಉದ್ಘಾಟನೆ ಮಾಡಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ತಮ್ಮೆಲ್ಲರಿಗೂ ಸ್ವಲ್ಪ ಧನ್ಯವಾದಗಳು. ಈ ಒಂದು ಮ್ಯಾಥ್ಸ್ ಅಬಾಕಸ್ ಕ್ಲಾಸು ನಾನು ಹೇಳಿದೆ, ಅದಕ್ಕೆ ನಮ್ಮ ಮ್ಯಾಥ್ಸ್ ಟೀಚರ್ಗೆ ಮೊದಲು ನಮ್ಗೊಳಗೆ ಮಣಿ ಸ್ಲೇಟ್ ಕೊಡ್ತಿದ್ರು, ಯಾರು ಸಹ ಅಬಾಕಸ್ ಕ್ಲಾಸ್ ಮಾಡ್ತಿರ್ಲಿಲ್ಲ. ತಾವು ಹೇಳ್ದ ಹಾಗೆ ತುಂಬಾ ಅಬಾಕಸ್ ಕ್ಲಾಸ್ ಇಂದ ಮಕ್ಕಳ ಒಂದು ಐಕ್ಯೂ ಮತ್ತು ಸಾಮರ್ಥ್ಯ, ಒಂದು ಏಕದೃಷ್ಟಿಯ ಒಂದು ಮನಸ್ಥಿತಿ ಬರುತ್ತೆ. ಇದು ಎಲ್ಲಾ ಶಿಕ್ಷಣ ಸಂಸ್ಥೆಗಳು ಇತ್ತೀಚೆಗೆ ಬರ್ತಾ ಇದೆ. ಇದು ಇನ್ನೂ ಅಭಿವೃದ್ಧಿ ಆಗ್ಬೇಕು. ಜೊತೆಗೆ ವಿಶೇಷ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಶಾಲೆಯ ಮಕ್ಕಳು ಅಬಾಕಸ್ ನಲ್ಲಿ ನಾವು ತಮ್ಮ ಪ್ರತಿಭೆಯನ್ನ ತೋರಿಸಿ, ಸಾಧನೆಯನ್ನು ತೋರಿಸಿ ಉತ್ತಮ ಪ್ರಶಂಸೆಯನ್ನ ಪಡೆದಿರೋದು ತುಂಬಾ ಸಂತೋಷವಾದ ವಿಚಾರವನ್ನು